ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವು ನಿಕ್ಷೇಪ. ಮತ್ತೊಂದು ಆವರ್ತಿ ನಾನು ಆ ವಾಕ್ಯವನ್ನು ಯೋಬ 23:12 ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಏನಂತಿದೆ, 2ನೇ ಭಾಗ, ದೇವರ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಕ್ಷೇಪವನ್ನಾಗಿ ಅಥವಾ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಅದರ ಪಾಠಾಂತರ ಅಂಚಿನಲ್ಲಿ ಮಾರ್ಜಿನಲ್ಲಿ ಏನಂತಿದೆ, ಯೋಬ 23:12 ಏನಂದರೆ, ಸ್ವಂತ ತೀರ್ಮಾನಗಳಿಗಿಂತಲೂ ದೇವರ ಬಾಯಿಂದ ಬಂದ ಮಾತುಗಳನ್ನು ನಿಕ್ಷೇಪವನ್ನಾಗಿ ಕಾಪಾಡಿದ್ದೇನೆ ಎಂಬುದು ಯೋಬನ ಒಂದು ಅನುಭವ. ಅದೇ ಅನುಭವ ನಮ್ಮ ಅನುಭವವಾಗಿರಬೇಕು. ಯಾಕಂದರೆ ಭೂಮಿಯಲ್ಲಿಯೇ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಹೇಳಿದ ಸಾಕ್ಷಿ ಇದು. ಆದಿಕಾಂಡ ಪುಸ್ತಕಕ್ಕಿಂತಲೂ ಮುಂಚಿತವಾಗಿ ಬರೆದಂಥ ಈ ಯೋಬನ ಗ್ರಂಥ, ದೇವರು ಮೊಟ್ಟಮೊದಲನೇದಾಗಿ ಸೃಷ್ಟಿಗಿಂತಲೂ ಪ್ರಾಮುಖ್ಯ ಎಂಬುದಾಗಿ, ಸೃಷ್ಟಿಗಿಂತಲೂ ಅಗತ್ಯ ಎಂಬುದಾಗಿ, ಸೃಷ್ಟಿಗಿಂತಲೂ ಆದ್ಯತೆಯಾಗಿರುವಂಥದ್ದು ಏನಂದರೆ ಭಕ್ತಿವಂತನ ಚರಿತ್ರೆ. ವಾವ್! ದೇವರಿಗೆ ಒಬ್ಬನೇ ಭಕ್ತಿವಂತನಾಗಿದ್ದರೂ ಕೂಡ, ಒಬ್ಬ ಭಕ್ತಿವಂತನು ದೇವರಿಗೆ ಸಿಕ್ಬಿಟ್ರೆ ತನ್ನ ವೈರಿಯ ಮುಂದೆ ಕೂಡ ಆ ಭಕ್ತಿವಂತನ ಬಗ್ಗೆ ಮಾತಾಡಲಿಕ್ಕೆ ದೇವರು ಹಿಂಜರಿಯೋದಿಲ್ಲ. ಆದುದರಿಂದ ಈಗ ಭಕ್ತಿವಂತನು ಅಂತ ಹೇಳಿದ ಮೇಲೆ ಪರಿಪೂರ್ಣನಲ್ಲ, ಯೋಬನು ಪರಿಪೂರ್ಣನಲ್ಲ. ಯಾಕಂತ ಹೇಳಿದರೆ 3ನೇ ಅಧ್ಯಾಯದಲ್ಲಿ ಇಂಥ ಎಲ್ಲ ಕಷ್ಟಗಳು ಬಂದಾಗ ಅವನಿಗೆ ಸಾಕನ್ನಿಸ್ಬಿಡ್ತು, ಬೇಡ ಅನ್ನಿಸ್ಬಿಡ್ತು. 3ನೇ ಅಧ್ಯಾಯದಲ್ಲಿ ಯೋಬನ ಗ್ರಂಥ 47 ನಕಾರಾತ್ಮಕವಾದ ಹೇಳಿಕೆಗಳನ್ನು ಹೇಳ್ಕೊಳ್ತಾನೆ. ಯಾಕಂದರೆ ಆ ಟೆನ್ಷನ್ನಲ್ಲಿ, ಆ ಭಾರದಲ್ಲಿ, ಆ ದುಃಖದಲ್ಲಿ ಅವನು ಹೇಳಿಕೊಂಡದನ್ನು ದೇವರು ದೊಡ್ಡದಾಗಿ ತಗೊಳ್ಳಿಲ್ಲ. ಸರಿ, ದೇವರ ವಿಷಯವಾಗಿ 3 ಸ್ನೇಹಿತರು ಚರ್ಚೆ ಮಾಡ್ತಾ ಇದ್ದಾರೆ. ಆ 3 ಸ್ನೇಹಿತರು ಮಾತನಾಡಿದ್ದನ್ನು ಯೋಬನ ಜೊತೆಗೆ ಮುಗಿಸಿದ್ದ ಕೂಡಲೇ 4ನೇ ಸ್ನೇಹಿತನು ಎಲಿಹು ಎಂಬಂಥ ಸ್ನೇಹಿತನು ಈಗ ಮಾತಾಡಿದ್ದು 6 ಅಧ್ಯಾಯಗಳಲ್ಲಿ ಮಾತಾಡ್ತೇನೆ. 32ನೇ ಅಧ್ಯಾಯದಿಂದ ಅವನು ಮಾತಾಡಿ 37ನೇ ಅಧ್ಯಾಯದಲ್ಲಿ ಎಲಿಹು ಮುಗಿಸ್ತಾನೆ. 6 ಅಧ್ಯಾಯಗಳಲ್ಲಿ ಮಾತಾಡ್ತಾ ಇದ್ದಾಗ ದೇವರ ಬಗ್ಗೆನೇ ಮಾತಾಡ್ತಿದ್ದ, ದೇವರ ವಿಷಯವಾಗಿಯೇ ಮಾತಾಡ್ತಾ ಇದ್ದ, ದೇವರನ್ನೇ ಉನ್ನತಪಡಿಸಿ ಮಾತಾಡ್ತಿದ್ದ, ದೇವರನ್ನೇ ಹೊಗಳುತ್ತಾ ಮಾತಾಡ್ತಾ ಇದ್ದ ಎಲಿಹು. ನೋಡ್ರಿ, ಸಮಸ್ಯೆ ಬಗೆಹರಿಯೋದು ಹೇಗೆಂದರೆ ಸ್ತೋತ್ರದಿಂದ. ಸಮಸ್ಯೆ ಪರಿಹಾರ ಆಗೋದು ಹೇಗೆ? ದೇವರ ವಿಷಯದಲ್ಲಿ ಮಾತಾಡೋದರಿಂದ. ಸಮಸ್ಯೆ, ದುರ್ಘಟನೆ, ಗಂಡಾಂತರ, ಮಕ್ಕಳೆಲ್ಲರೂ ಸತ್ತು ಹೋದರು, ಸರಣಿ ದುರ್ಘಟನೆಗಳು, ಹೆಂಡತಿಯ ಸಹಕಾರ ಇಲ್ಲ, ಕುಟುಂಬದವರ ಸಹಕಾರ ಇಲ್ಲ, ಮತ್ತು ಸ್ನೇಹಿತರು ಅಪಾರ್ಥ ಮಾಡಿಕೊಂಡಿದ್ದಾರೆ, ಆಪ್ತ ಸ್ನೇಹಿತರು ಅರ್ಥ ಮಾಡಿಕೊಂಡಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಪರಿಹಾರ, ಆಸ್ತಿಯೆಲ್ಲ ಹೋಗ್ಬಿಟ್ಟಿದೆ, ಆರೋಗ್ಯ ಎಲ್ಲ ಹದಗೆಟ್ಟಿದೆ, ಕೆಟ್ಟು ಹೋಗ್ಬಿಟ್ಟಿದೆ. ಅಂಥ ಪರಿಸ್ಥಿತಿಯಲ್ಲಿ ಹೇಗೆ ಅಂಥ ಒಂದು ಮುಳುಗುವಿಕೆಯಿಂದ ಮೇಲಕ್ಕೆ ಏಳುವಂಥದ್ದು, ಹೇಗೆ ಚೇತರಿಸಿಕೊಳ್ಳೋದು, ನಿರಾಶೆಯಲ್ಲಿ ನಿರೀಕ್ಷೆಯನ್ನು ತಂದುಕೊಳ್ಳುವುದು ಹೇಗೆ? ದೇವರ ಬಗ್ಗೆ ಮಾತಾಡೋದರಿಂದ, ದೇವರ ಬಗ್ಗೆ ಧ್ಯಾನಿಸುವುದರಿಂದ,
ದೇವರನ್ನು ಮುಂದೆ ಇಟ್ಟುಕೊಳ್ಳೋದರಿಂದ, ದೇವರ ಹತ್ರ ಪ್ರಾರ್ಥಿಸುವುದರಿಂದ, ದೇವರಿಗೆ ಆದ್ಯತೆಯನ್ನು ಕೊಡುವುದರಿಂದ, ದೇವರಿಗೆ ಸ್ತೋತ್ರ ಮಾಡುವುದರಿಂದ, ದೇವರ ವಿಷಯದಲ್ಲಿ ಒಂದು ವೇಳೆ ಹೆಚ್ಚು ಕಡಿಮೆ ಇದ್ದರೂ ಕೂಡ, ತಪ್ಪಾದ ರೀತಿಯಲ್ಲಿ ಮಾತಾಡಿದರೂ ಕೂಡ ಸಂಭಾಷಣೆ ದೇವರನ್ನು ಕೇಂದ್ರಿತವಾಗಿ ಇರುವಂಥ ಅಗತ್ಯತೆ. 4 ಸ್ನೇಹಿತರು ಪ್ಲಸ್ ಯೋಬನು, 3 ಸ್ನೇಹಿತರು ಮೊದಲನೇದಾಗಿ ಬಂದರು, 4ನೇ ಸ್ನೇಹಿತನು ಆನಂತರ ಬಂದನು. ಒಟ್ಟು 4 ಸ್ನೇಹಿತರು, ಯೋಬನ 4 ಸ್ನೇಹಿತರು ಪ್ಲಸ್ ಯೋಬನು, 5 ಜನರು ಸೇರಿಕೊಂಡು ದೇವರನ್ನು ಕೇಂದ್ರೀಕರಿಸಿಕೊಂಡಂಥ ವಿಷಯವನ್ನು ಅಂಥ ದುರ್ಘಟನೆಯಲ್ಲಿ, ಅಂಥ ದುರಂತದಲ್ಲಿ ಮಾತಾಡಿಕೊಳ್ತಾ ಇದ್ದಾರೆ. ಮಾತನಾಡ್ತಾ ಇದ್ದಾಗ ಆಶ್ಚರ್ಯ ಏನಂತ ಹೇಳಿದರೆ, ದೇವರು ತಾನೇ ಕಾಣಿಸಿಕೊಂಡಂಥ ಅದ್ಭುತ, ದೇವರ ಸ್ವರವನ್ನು ಅವರು ಕೇಳಿಸಿಕೊಳ್ಳುವಂತೆ ಆದಂಥ ಆಶ್ಚರ್ಯ. ಹೌದು, 37ನೇ ಅಧ್ಯಾಯದಲ್ಲಿ ಏಲಿಹು ಮಾತನಾಡ್ತಾ ಇದ್ದಾಗ ದೇವರು 38ನೇ ಅಧ್ಯಾಯದಲ್ಲಿ, 39ನೇ ಅಧ್ಯಾಯದಲ್ಲಿ ಮಾತನಾಡ್ತಾ ಪ್ರಶ್ನೆಗಳು, 184 ಪ್ರಶ್ನೆಗಳನ್ನು ದೇವರು ಯೋಬನಿಗೆ ಒಂದೊಂದಾಗಿ ಹಾಕ್ತಾ ಇದ್ದಾರೆ. ಈಗ 40ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಯೋಬನ ಗ್ರಂಥ 40ನೇ ಅಧ್ಯಾಯದಲ್ಲಿ ನೋಡುವಾಗ ಯೆಹೋವನು ಯೋಬನಿಗೆ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 40 and verse 1, ಇದಲ್ಲದೆ ಯೆಹೋವನು ಯೋಬನಿಗೆ ಆಕ್ಷೇಪಕನು ಸರ್ವಶಕ್ತನ ಸಂಗಡಲು ವ್ಯಾಜ್ಯವಾಡುವನೋ. ಅಂದರೆ ದೇವರು ಹೇಳ್ತಾ ಇರುವುದು ಯೋಬನಿಗೆ, ಸರಿ ನಿನಗೆ ಆಕ್ಷೇಪಣೆ ಇದೆ, ಹಾಗಾದರೆ ಸರ್ವಶಕ್ತನ ಹತ್ರ ನೀನು ವ್ಯಾಜ್ಯ ಮಾಡ್ತೀಯಾ? ದೇವರೊಂದಿಗೆ ವಿವಾದ ಮಾಡುವವನು ಇದಕ್ಕೆಲ್ಲ ಉತ್ತರ ಕೊಡಲಿ. ಯೋಬನಿಗೆ ಹೇಳ್ತಾ ಇದ್ದಾನೆ, ದೇವರ ಹತ್ರ ನೀನು ವ್ಯಾಜ್ಯ ಮಾಡ್ತಾ ಇದ್ದೀಯ. ಸ್ನೇಹಿತರು ಕೂಡ ಮಾಡಿದರು, ಆದರೆ ಯೋಬನು ಮುಖ್ಯ ವ್ಯಕ್ತಿ. ಯಾಕಂತೇಳಿದರೆ 42 ಅಧ್ಯಾಯಗಳು ಯೋಬನ ಗ್ರಂಥದಲ್ಲಿ, 20 ಅಧ್ಯಾಯಗಳನ್ನು ಮಾತಾಡಿದ್ದು ಯೋಬನೇ. ಸುಮಾರು 20 ಅಧ್ಯಾಯಗಳಷ್ಟು ವಿಷಯಗಳನ್ನು ಅವನು ಮಾತಾಡಿದ್ದಾನೆ. 3ನೇ ಅಧ್ಯಾಯದಲ್ಲೇ 47 ವಿಷಯಗಳನ್ನು ಒಂದೇ ಅಧ್ಯಾಯದಲ್ಲಿ ಮಾತಾಡಿದ್ದಾನೆ. ದೇವರನ್ನು ಒಳಪಡಿಸಿಕೊಂಡು ಮಾತಾಡಿದ್ದಾನೆ, ದೇವರಿಗೆ ಲಿಂಕ್ ಕೊಟ್ಟುಕೊಂಡು ಮಾತಾಡ್ತಾ ಇದ್ದಾನೆ ಯೋಬನು. ಆದ ಕಾರಣ ಈಗ ದೇವರು ಕೊನೆಗೆ ಕಾಣಿಸ್ಕೊಂಡು ಯೋಬನ ಹತ್ರ ದೇವರು ಹೇಳುವಂಥದ್ದು, ಉತ್ತರ ಕೊಡು. ಯಾವ ರೀತಿಯಾಗಿ ಎಲಿಹು ಮಾತನಾಡಿದಾಗ, ಯೋಬನ ಹತ್ರ ಮಾತಾಡಿದಂಥವರು ಎಲಿಫಜನು, ಯೋಬನ ಹತ್ರ ಮಾತನಾಡಿದಂಥ ಇನ್ನೊಬ್ಬ ಸ್ನೇಹಿತನು ಬಿಲ್ದಾದನು, ಯೋಬನ ಹತ್ರ ಮಾತಾಡಿದಂಥ 3ನೇ ಸ್ನೇಹಿತನು ಚೋಫರನು. ಇವರು 3 ಮಾತಾಡಿದರು, ಆದರೆ ಯಾರೂ ಕೂಡ ಯೋಬನು ಏನಾದರೂ ಹೇಳಲಿಕ್ಕೆ ಅವಕಾಶ ಕೊಡಲಿಲ್ಲ. ಎಲಿಹು ಅಷ್ಟೇ ಅವಕಾಶ ಕೊಟ್ಬಿಟ್ಟು ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ಮಾತಾಡ್ತಾ ಯೋಬನು 6 ಅಧ್ಯಾಯ ಮಾತಾಡಿ ಮುಗಿಸಿದ ತಕ್ಷಣ ಈಗ ಎಲಿಹು 6 ಅಧ್ಯಾಯಗಳಲ್ಲಿ ಮಾತಾಡ್ತಾ ಇದ್ದಾನೆ. ಮಾತಾಡ್ತಾ ನೀನು ಯೋಬನೇ ನನ್ನ ಕಡೆಗೆ ಗಮನ ಕೊಟ್ಟು ಕೇಳು ಎಂಬುದಾಗಿ ಹೇಳಿಬಿಟ್ಟು, ನೀನು ಏನಾದರೂ ಹೇಳಬೇಕಂತಿದ್ರೆ ನನಗೆ ಉತ್ತರವಾಗಿ ಹೇಳು, ಮಾತಾಡು ಎಂಬುದಾಗಿ 33ನೇ ಅಧ್ಯಾಯದಲ್ಲಿ ಎಲಿಹು ಯೋಬನಿಗೆ ಅವಕಾಶ ಕೊಡ್ತಾನೆ. ಅದೇ ರೀತಿಯಾಗಿ 40ನೇ ಅಧ್ಯಾಯದಲ್ಲಿ ಈಗ ದೇವರು ಕೂಡ ದೇವರ ಜ್ಞಾನ ಎಲಿಹು ಕೊಟ್ಟಿರಬೇಕು. ದೇವರಲ್ಲಿ ಮೊದಲು ಆ ಮೂಲ ಜ್ಞಾನ ಇತ್ತು. ಈಗ ದೇವರು ಕೂಡ ಆ ರೀತಿಯಾಗಿಯೇ ಯೋಬನ ಹತ್ರ ಮಾತಾಡ್ತಾ ಈಗಾಗಲೇ ದೇವರು 2 ಅಧ್ಯಾಯಗಳಲ್ಲಿ ದೇವರು ಮಾತಾಡಿ ಆಯಿತು. 38ನೇ ಅಧ್ಯಾಯದಲ್ಲಿ ದೇವರು ಯೋಬನ ಹತ್ರ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದರು. 38ನೇ ಅಧ್ಯಾಯದಲ್ಲಿ ದೇವರು ಯೋಬನ ಹತ್ರ ಮಾತಾಡಿದರು. ಈಗ 40ನೇ ಅಧ್ಯಾಯದಲ್ಲಿ ದೇವರೊಂದಿಗೆ ವಿವಾದ ಮಾಡುವವನು ಇದಕ್ಕೆಲ್ಲ ಉತ್ತರ ಕೊಡಲಿ ಅಂತ ಹೇಳಿಬಿಟ್ಟು ದೇವರು ಮಾತಾಡಿದ್ದನ್ನು ನಿಲ್ಲಿಸಿದಾಗ, ಅವಕಾಶ ಯೋಬನಿಗೆ 1-2 ಮಾತಾದರೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ಯೋಬನು ಈಗ ಮಾತಾಡ್ತಿದ್ದಾನೆ. ನೌ ಜೋಬ್ ಸ್ಪೀಕ್ಸ್ ಟು ಗಾಡ್. ದೇವರು ಮುಂದುವರಿಸ್ತಾನೆ ಮಾತು. ಆದರೆ
ದೇವರ ಹತ್ರದಿಂದ ನಾವು ಕಲಿತ್ಕೊಳ್ಳುವಂಥ ಒಂದು ವಿಷಯ, ಎಲಿಹು ಯೋಬನ ವಿಷಯದಲ್ಲಿ ಮಾತನಾಡುವಾಗ ಅವನು ಕೂಡ ಭಾಳ ಖಡಾಖಂಡಿತವಾಗಿ ಮಾತಾಡ್ತಾನೆ ರೀ. ಎಲಿಫಜನು ಮಾತಾಡ್ತಾನೆ ಟೀಕಾತ್ಮಕವಾಗಿ, ತೀರ್ಪು ಮಾಡುವ ರೀತಿಯಲ್ಲಿ. ಮತ್ತು ಅದೇ ರೀತಿಯಾಗಿ ಎಲಿಫಜನ ಅಷ್ಟೇ ಅಲ್ಲ, ಚೋಫರನ್ನು ಮಾತಾಡಿದಾಗ, ಬಿಲ್ದಾದನ್ನು ಮಾತಾಡಿದಾಗ ಇವರೆಲ್ಲರೂ ಕೂಡ ಟೀಕಾತ್ಮಕವಾಗಿ, ಕ್ರಿಟಿಕಲ್ ಆಗಿ ಖಂಡಿಸಿ ಮತ್ತು ತೀರ್ಪು ಮಾಡುವಂಥ ರೀತಿಯಲ್ಲಿ ದುಷ್ಟನ ಬಗ್ಗೆ 40 ವಿಷಯಗಳನ್ನು ಹೇಳಿ ಮಾತಾಡ್ತಾರೆ. ಎಲಿಹು ಮಾತಾಡುವಾಗ ಖಂಡಿತವಾಗಿ ಚೆನ್ನಾಗಿ ಮಾತಾಡ್ದ, ಆದರೆ ಅವನು ಕೂಡ ಡೈರೆಕ್ಟಾಗಿ ಯೋಬನನ್ನು ಖಂಡಿಸಿ ನೀನು ಜ್ಞಾನಿಯಾಗಿದ್ದರೆ ಹಾಗೆಲ್ಲ ಮಾತಾಡ್ತಾನೆ ರೀ. ಆದರೆ ದೇವರು ಮಾತಾಡುವಾಗ, ದೇವರು ಕೂಡ ಮಾತಾಡ್ತಾನೆ, ಆದರೆ ಒರಟಾಗಿ ಮಾತಾಡಲಿಲ್ಲ, ಮೃದುವಾಗಿ. ದೇವರು ಮೃದುವಾಗಿ ಯೋಬನನ್ನು ಡೈರೆಕ್ಟಾಗಿ ಮಾತಾಡದೆ ಸೃಷ್ಟಿಯ ಬಗ್ಗೆ ಮಾತಾಡ್ತಾ ಅವಕಾಶ ಕೊಡ್ತಾನೆ ದೇವರು ಯೋಬನಿಗೆ ಮಾತಾಡಲಿಕ್ಕೆ. ಆಗ 40ನೇ ಅಧ್ಯಾಯ ಯೋಬನ ಗ್ರಂಥ 4ನೇ ವಚನದಲ್ಲಿ 3-4 ವಚನದಲ್ಲಿ ಯೋಬನು ಮಾತಾಡ್ತಿದ್ದಾನೆ. ಏನಂತ ಮಾತಾಡ್ತಿದ್ದಾನೆ? ಮೊದಲನೇ ಮಾತು, ಅಯ್ಯೋ ನಾನು ಅಲ್ಪನೇ ಸರಿ, ನಿನಗೆ ಉತ್ತರವಾಗಿ ಏನು ಹೇಳಲಿ? ಬಾಯಿ ಮೇಲೆ ಕೈ ಇಟ್ಟುಕೊಳ್ಳುವೆನು. ಒಂದು ಸಾರಿ ಮಾತನಾಡಿದ್ದೇನೆ, ಪ್ರತಿವಾದ ಮಾಡಲಾರೇನು ಸ್ವಾಮಿ. 2 ಸಲ ಹೌದು, ಇನ್ನೇನು ನುಡಿಯಲೊಲ್ಲೆನು ಎಂದು ಯೆಹೋವನಿಗೆ ಉತ್ತರವಾಗಿ ಯೋಬನು ಹೇಳ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ನಾನು ಭಾಳ ಚಿಕ್ಕವನು, ಗೊತ್ತಾಗ್ಬಿಡ್ತು, ನಾನು ಭಾಳ ಅಲ್ಪನು, ನಾನೇನು ಮಾತಾಡಲಿ, ಬಾಯಿ ಮೇಲೆ ಕೈ ಇಟ್ಕೊಳ್ತೇನಂತೆ. ಯಾಕೆ ಈ ಮಾತನ್ನು ಯೋಬನು ಹೇಳ್ದ ಅಂತ ಹೇಳ್ಬಿಟ್ಟು ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬಂದರೆ ಸ್ವಲ್ಪ ಏನಾದರೂ ನಮಗೆ ಒಂದು ಬೆಳಕು ಸಿಗ್ಬೋದು, ಅಥವಾ ಏನಾದರೂ ಒಂದು ಅರ್ಥ ಸಿಗ್ಬೋದು ಅಂತ ನೋಡೋಣ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯಕ್ಕೆ ನಾವು ಬಂದಾಗ 32ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 30 and verse 32, ನೀನು ಉಬ್ಬಿಕೊಂಡು ಅಂದರೆ ಗರ್ವಪಟ್ಕೊಂಡು ಮೂರ್ಖನಾಗಿ ನಡೆದಿದ್ದರೆ, ಆಲ್ರೆಡಿ ನಡೆದುಬಿಟ್ಟೆ, ನಾನು ಗರ್ವಿಷ್ಠನಾಗಿ ನಡ್ಕೊಂಡ್ಬಿಟ್ಟೆ ಮತ್ತು ಮೂರ್ಖನಾಗಿ ನಡ್ಕೊಂಡ್ಬಿಟ್ಟೆ, ಅಥವಾ ದುರಾಲೋಚನೆ ಮಾಡಿದ್ದರೆ, ಸರಿಯಾಗಿ ಯೋಚನೆ ಮಾಡಿಲ್ಲ. 3 ಕಾರಣಗಳು: ಉಬ್ಬಿಕೊಂಡಿದ್ದರೆ, ಮೂರ್ಖನಾಗಿ ನಡೆದಿದ್ದರೆ, ದುರಾಲೋಚನೆ ಮಾಡಿದರೆ, ಬಾಯಿ ಮೇಲೆ ಕೈ ಇಟ್ಟುಕೋ. ಬಾಯ ಮೇಲೆ ಕೈ ಇಟ್ಟುಕೋ. 30 ಜ್ಞಾನೋಕ್ತಿ 32ನೇ ವಚನ. ಈಗ ಯೋಬನು ಹೇಳ್ತಿದ್ದಾನೆ, ಬಾಯ ಮೇಲೆ ಕೈ ಇಟ್ಟುಕೊಳ್ಳುವೆನು. ಹೌದು, ಗರ್ವ, ಮೂರ್ಖತನ, ತಪ್ಪಾದ ಅಭಿಪ್ರಾಯ ಅಥವಾ ದುರಾಲೋಚನೆ, ಈ 3 ಈಗಾಗಲೇ ಆಗೋಗ್ಬಿಟ್ಟಿದ್ರೆ. ಇದು ಅನಂತರ ಸೊಲೊಮೋನನು ಬರೆದಿದ್ದು. ಆದರೆ ಸೊಲೊಮೋನನು ಜ್ಞಾನೋಕ್ತಿ 30ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದನ್ನು ಆದಿಕಾಂಡ ಪುಸ್ತಕ ಬರೆಯೋದಕ್ಕೆ ಮುಂಚಿತವಾಗಿಯೇ ಯೋಬನಿಗೆ ಪ್ರಕಟಣೆಯಾಗಿ ಬಂದುಬಿಡ್ತು. ದೇವರ ಸನ್ನಿಧಾನದಲ್ಲಿ ದೇವರ ಹತ್ರ ಮಾತಾಡ್ತಿದ್ದಾನೆ. ಬಹುಶಃ ಆ 3 ಸ್ನೇಹಿತರು, ಈ ಕಡೆ ಎಲಿಫಾಜನು, ಬಿಲ್ದಾದನು ಮತ್ತು ಚೋಫರ್ನು ಕೂತ್ಕೊಂಡಿದ್ದಾರೆ, ಶಾಕ್ ಆಗಿಬಿಟ್ಟಿದ್ದಾರೆ. ಈ ಕಡೆ ಎಲಿಹು ಕೂಡ ದೇವರು ಖಂಡಿಸಲಿ ಎಂಬುದಾಗಿ ಅಂದ್ಕೊಂಡ್ರೆ ದೇವರು ಭಾಳ ಸಾಫ್ಟಾಗಿ, ಮೃದುವಾಗಿ, ಪ್ರೀತಿಯಿಂದ ಮಾತನಾಡೋದನ್ನು ಎಲಿಹು ಕೂಡ ನೋಡ್ತಾ ಇದ್ದಾನೆ. 3+1 4 ಸ್ನೇಹಿತರು ಯೋಬನ ಒಂದು ಪ್ರತಿಕ್ರಿಯೆಯನ್ನು ನೋಡ್ತಾ ಇದ್ದಾರೆ. ದೇವರು ಯೋಬನ ಹತ್ರ ಮಾತಾಡ್ತಾ ಇರುವಂಥ ವೇಳೆಯಲ್ಲಿ
ನಾನೇನು ಮಾತಾಡಲಿಕ್ಕಾಗಲ್ಲ, ಪ್ರತಿವಾದ ಮಾಡಲಾರೇನೆಂಬುದಾಗಿ ಹೇಳಿದಾಗ ದೇವರು ಮಾತಾಡೋದನ್ನು ಈಗ ಮುಂದುವರಿಸ್ತಾರೆ. ಯಾಕಂದ್ರೆ ದೇವರು ಇನ್ನೂ ಮುಕ್ತಾಯ ಮಾಡಲಿಲ್ಲ. 6ನೇ ವಚನದಿಂದ, ಆಮೇಲೆ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ, ಶೂರನಂತೆ ನಡ್ಕಟ್ಟಿಕೋ, ಗೆಟ್ ರೆಡಿ ಇದ್ದಂಗೆ, ಇದು ಸಿದ್ಧವಾಗು, ನಾನು ಪ್ರಶ್ನೆ ಮಾಡುವೆನು. ಯೋಬ 47ನೇ ವಚನ, ಬುಕ್ ಆಫ್ ಜೋಬ್ ಚಾಪ್ಟರ್ 40 and verse 7. ನಾನು ಪ್ರಶ್ನೆ ಮಾಡುವೆನು, ದೇವರು ಹೇಳೋದು, ನೀನೇ ನನಗೆ ಉಪದೇಶಿಸು. ನಾನು ಪ್ರಶ್ನೆ ಹಾಕ್ತೀನಿ. 184 ಪ್ರಶ್ನೆಗಳನ್ನು ದೇವರಿಗಾಗಲೇ ಒಂದೊಂದಾಗಿ ಹಾಕ್ತಾ ಬಂದಿದ್ದಾನೆ. ಒಟ್ಟು 184 ಕ್ವಶನ್ಸ್. ಆದ ಕಾರಣ ನಾನು ಪ್ರಶ್ನೆ ಮಾಡ್ತಾ ಇರ್ತೀನಿ, ನೀನು ನನಗೆ ಆನ್ಸರ್ ಕೊಡು ಅಥವಾ ಉಪದೇಶ ಮಾಡು ನೋಡೋಣ ಎಂಬುದಾಗಿ ಹೇಳಿದಾಗ, ಏನು ನನ್ನ ನೀತಿಯನ್ನು ಖಂಡಿಸಿ ಬಿಡುವಿಯಾ? ನಿನ್ನ ನ್ಯಾಯವನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ನನ್ನನ್ನು ಕೆಟ್ಟವನೆಂದು ನಿರ್ಣಯಿಸುವಿಯಾ? ದೇವರು ಮಾತಾಡ್ತಾ ಇರುವಾಗ, ದೇವರ ಧ್ವನಿಯಂತೆ ಗುಡುಗಬಲ್ಲಿಯಾ? 11ನೇ ವಚನದಲ್ಲಿ ಮತ್ತು 12ನೇ ವಚನದಲ್ಲಿ ಗರ್ವದ ಬಗ್ಗೆ ಸ್ವಲ್ಪ ದೇವರು ಟಚ್ ಮಾಡಿ, ಯಾಕಂದರೆ ಈಗಾಗಲೇ ಯೋಬನು ಗರ್ವ ಎಂಬುದಾಗಿ ಅಥವಾ ಗರ್ವಿಷ್ಠನಾಗಿ ನಡ್ಕೊಂಡಿದ್ರೆ, ಮೂರ್ಖನಾಗಿ ನಡ್ಕೊಂಡಿದ್ರೆ ಅಥವಾ ದುರಾಲೋಚನೆಯಿಂದ ನಡ್ಕೊಂಡಿದ್ರೆ ಬಾಯಿ ಮೇಲೆ ಕೈ ಇಟ್ಕೊಳ್ತೀನಂತ. ಹೀಗಾದರೆ ನಿನ್ನ ಬಲಭುಜವು ನಿನ್ನನ್ನು ರಕ್ಷಿಸಬಲ್ಲದೆಂದು ನಾನೇ ನಿನ್ನನ್ನು ಹೊಗಳುವೆನೆಂಬುದಾಗಿ ದೇವರು ಹೇಳಿಬಿಟ್ಟು, ನಿನ್ನಂತೆ ನನ್ನ ಸೃಷ್ಟಿಯಾಗಿರುವ ನೀರಾನೆಯನ್ನು, ಚಾಪ್ಟರ್ 40 verse 15, 40ನೇ ಅಧ್ಯಾಯ 15ನೇ ವಚನ, ದೇವರು ನೀರಾನೆ ಬಗ್ಗೆ ಮಾತಾಡ್ತಾನೆ. ನೀರಾನೆ ಬಗ್ಗೆ ಮಾತಾಡಿಬಿಟ್ಟು ದೇವರು ಹೇಳ್ತಾನೆ, ನಾನು ಸೃಷ್ಟಿಸಿದ ನೀರಾನೆ, ಅದರ ಬಲ 16ನೇ ವಚನ, ಅದರ ಶಕ್ತಿ ಮತ್ತು ಅದರ ಬಾಲ, ಅದರ ತೊಡೆ, ಅದರ ಮೂಳೆ, ಅದರ ಎಲುಬು, ಇವೆಲ್ಲ ನೋಡುವಾಗ ದೇವರ ಸೃಷ್ಟಿಗಳಲ್ಲಿ ಮುಖ್ಯವಾದದ್ದಾಗಿತ್ತು ಆ ನೀರಾನೆ. ಮತ್ತು ಅದರ ಬಗ್ಗೆ ಅದನ್ನು ನಿರ್ಮಿಸಿದವನು, ಅದರ ಹಲ್ಲು, ಇದನ್ನೆಲ್ಲ ಒದಗಿಸಿದ್ದೇನೆ ಎಂಬುದಾಗಿ ಅದರ ಬಗ್ಗೆ ದೇವರು ಹೇಳ್ತಾನೆ. ಯಾಕೆ ನೀರಾನೆ ಬಗ್ಗೆ ದೇವರು ಮಾತಾಡ್ದ? ಏನು ಕಾರಣ ಇದೆ? ಮುಂದಿನ ನಾವು ಅಧ್ಯಾಯದಲ್ಲಿ ಅದನ್ನು ನೋಡಿಕೊಳ್ಳಲಿಕ್ಕಿದ್ದೇವೆ. ಯೋಬನ ಗ್ರಂಥ 40ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.